ಇಡೀ ದೇಶದ ಗಮನ ಸೆಳೆದಂಥ ಕ್ಷೇತ್ರ ಅಂದರೆ ಅದು ಹಾಸನ ಲೋಕಸಭಾ ಕ್ಷೇತ್ರ. JDSನ ಭದ್ರಕೋಟೆ ಹಾಸನ ಲೋಕಸಭಾ ಕ್ಷೇತ್ರ ಆಗಿತ್ತು. ಕಳೆದ 25 ವರ್ಷಗಳಿಂದ JDSನ ಸಂಸದರು ಇಲ್ಲಿ ಆಯ್ಕೆಯಾಗಿ ಹೋಗ್ತಾ ಇದ್ರು. ಆದರೆ 25 ವರ್ಷದ ನಂತರ ಮೊದಲ ಬಾರಿಗೆ ಕಾಂಗ್ರೆಸ್ನ ಪತಾಕೆ ಹಾರಿಸಿರ್ತಕ್ಕಂಥದ್ದು. ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ಈಗ ಶ್ರೇಯಸ್ ಪಟೇಲ್ ಅವರು ಗೆದ್ದು ಬಿಗಿರ್ತಕ್ಕಂಥದ್ದು. ಮಾಜಿ ಪ್ರಧಾನಿ ದೇವೇಗೌಡರ ಮೊಮ್ಮಗ, ಅದೇ ರೀತಿ ಮಾಜಿ ಸಚಿವರಾಗಿರ್ತಕ್ಕಂಥ ಪುಟ್ಟಸ್ವಾಮೇಗೌಡರ ಇಬ್ಬರು ಮೊಮ್ಮಕ್ಕಳ ನಡುವೆ ಬೃಹತ್ ದೊಡ್ಡ ಒಂದು ಕಾಳಗನೆ ನಡೆದಿತ್ತು. ಈಗ ಆ ಒಂದು ಕಾಳಗದಲ್ಲಿ ಗೆದ್ದು ಬಿಗಿರ್ತಕ್ಕಂಥದ್ದು ಶ್ರೇಯಸ್ ಪಟೇಲ್. ಹೀಗಾಗಿ ಹಾಸನದ ಜನತೆಯ ಮನದಾಳದ ಮಾತು ಏನಿದೆ ಅಂದರೆ 25 ವರ್ಷದಿಂದ ಹಾಸನದ ಜನತೆ ಒಂದು ರೀತಿ ಸಾಕಷ್ಟು ನೋವುಗಳನ್ನು ಅನುಭವಿಸ್ತಾ ಇದ್ರು. ಹಾಗಾಗಿ ಈ ಬಾರಿ ಕಾಂಗ್ರೆಸ್ ವಿಜಯದ ಪತಾಕೆ ಹಾರಿಸಿದೆ. ಹಾಸನದ ಲೋಕಸಭಾ ಕ್ಷೇತ್ರದ ಜನತೆಯ ಒಂದು ಅಭಿಪ್ರಾಯ ಏನಿದೆ ಅನ್ನೋದನ್ನ ಸಂಪೂರ್ಣವಾಗಿ ನಾವು ನಿಮಗೆ ತೋರಿಸ್ತೀವಿ, ಬನ್ನಿ ನೋಡೋಣ. ಒಂದೇ ಪಕ್ಷ ಬಂದ್ರೆ ಚೆನ್ನಾಗಿರಲ್ಲ, ಬದಲಾವಣೆ ಬೇಕು, ಬದಲಾವಣೆ ತರಬೇಕು. ಬದಲಾವಣೆ ಆದ್ರೇನೆ ಚಂದ. ಯಾರು ಏನೇನ್ ಮಾಡ್ತಾರೆ ಅಂತ ಗೊತ್ತಾಗುತ್ತೆ, ಅವಾಗ ಒಳ್ಳೇದು, ಬದಲಾವಣೆ ಒಳ್ಳೇದು. ಕಳೆದ 5 ವರ್ಷದ ಸಂಸದರು ಏನು ಕೆಲಸ ಮಾಡಿದ್ರ ಇಲ್ಲ? ಮಾಡಿದ್ರು ಸರ್, ಮಾಡಿದ್ರು. ಇವಾಗ ಸ್ವಲ್ಪ ಅದೇ ಟಿವಿಲೆಲ್ಲ ನೋಡ್ತಾ ಇದ್ರಲ್ಲ, ನ್ಯೂಸ್ ಬಂದು ಸ್ವಲ್ಪ ಅವರಿಗೆ ಜನಗಳ ಬೆಂಬಲ ಕಮ್ಮಿ ಆಗಿದೆ ಅಷ್ಟೇ. ಈಗ ಶ್ರೇಯಸ್ ಪಟೇಲ್ ಗೆದ್ದಿರ್ತಕ್ಕಂಥದ್ದು ಖುಷಿ ಇದೆಯಾ? ಅವ್ರದ್ದು ಸ್ವಲ್ಪ ಕೆಲ್ಸಗಳು ನೋಡ್ಬೇಕಲ್ಲ, ಅವ್ರು ಏನ್ ಮಾಡ್ತಾರೆ. ಒಬ್ಬರೇ ಮಾಡ್ತಾ ಇದ್ರೆ ಅವ್ರ ಮೇಲೆ ಬೆಂಬಲ ಇರೋಕ್ಕಾಗಲ್ಲ. ಹೊಸಬ್ರು ಬರಬೇಕು, ಕೆಲಸ ಮಾಡಬೇಕು, ನೋಡಬೇಕು. ಅವ್ರನ್ನ ನೋಡ್ಬಿಟ್ಟು ಬೇರೆಯವ್ರು ಇನ್ನೊಬ್ರು ಹೊಸಬ್ರು ಬರಬೇಕು, ಅವರೇ ಕೆಲಸ ಮಾಡ್ಕೊಂಡು ಹೋಗ್ಲಿ ಅನ್ನೋದು ಬೇಡ. ಬೇರೆಯವ್ರು ಹೊಸಬ್ರು ಬರಬೇಕು, ಕೆಲಸ ಮಾಡಬೇಕು. ಆರೋಪದ ಬಗ್ಗೆ ನಾವೇನು ಮಾತಾಡಲ್ಲ ಸರ್. ಆದ್ರೆ ಅವ್ರು ಕಾಣಿಸೇ ಇಲ್ಲ. MP ಆಗಿ ಇಷ್ಟು ವರ್ಷ ನಾನೇ ನೋಡಿಲ್ಲ ಆಟೋದವರಾಗಿ. ಆದ್ರೆ ಏನು ಅನ್ನೋದು ಗೊತ್ತಿಲ್ಲ. ಈಗ ಅಂದ್ರೆ ಬದಲಾವಣೆ ಜನ ಬಯಸಿದ್ದು ಒಳ್ಳೇದು. ಜನ ಬದಲಾವಣೆಗೋಸ್ಕರನೇ ಓಟ್ ಹಾಕಿರೋದು. ಈಗ ಅವ್ರಿಗೆ ಕೂಡ ಬದಲು ಬದಲಾವಣೆ ಇರ್ಲಿ ಅಂತಾನೆ ಮತ ಹಾಕಿದ್ದಾರೆ. ನೋಡ್ಬೇಕು ಮುಂದೆ ಏನಾಗುತ್ತೆ. ಅದು ಅವ್ರವ್ರ ಅಭಿಪ್ರಾಯ ಅಲ್ವಾಗ. ಅಲ್ಲ, ಹೌದು, ಒಂದು ಬದಲಾವಣೆ ಆಗಿರ್ತಕ್ಕಂಥದ್ದು. ಬದಲಾವಣೆ ಅದ್ರ ಬಗ್ಗೆ ಏನು ಹೇಳ್ತೀರಾ? ಬದಲಾವಣೆ ಆಗಿರೋದು ಒಳ್ಳೇದೇ ಅಲ್ವಾ. ಇವ್ರದವ್ರು ಮಾಡ್ಕೊಳ್ಳೇಬೇಕು, ಆಗಿದೆ, ಅದು ಒಳ್ಳೇದೇ ಅಲ್ವಾ. ನೋಡಬೇಕು ಏನಾಗುತ್ತೆ. ಹೊಸ ಸಂಸದರಿಗೆ ಚಾನ್ಸ್ ಕೊಟ್ಟಿದ್ದಾರೆ, ಅವ್ರು ಯಾವ ಟೈಪಲ್ಲಿ ಕೆಲಸ ಮಾಡ್ತಾರೆ ನೋಡಿ. ಇಲ್ಲ ಇವ್ರಿಗಿಂತ ಹಳಬ್ರಾದ್ರೆ ಮತ್ತೆ ಮುಂದಿನ ಸತಿ ಅವ್ರನ್ನೇ ಚುನಾಯಿಸಿದ್ರೆ ಆಯ್ತು. ಇಲ್ಲ ಇವ್ರು ಕೆಲಸ ಮಾಡ್ತಿದ್ರೆ ಇವ್ರನ್ನೇ ಮುಂದುವರ್ಸ್ಕೊಂಡು ಹೋದ್ರೆ ಆಗುತ್ತೆ. ಒಂದಷ್ಟು ಆರೋಪ ಕೇಳಿ ಬರ್ತಾ ಇತ್ತು, ಅದ್ರ ಬಗ್ಗೆ ನಮಗೆ ಗೊತ್ತಿಲ್ಲ. ಸತ್ಯ ಅಸತ್ಯತೆ ಎಲ್ಲ ಅವ್ರಿಗೆಲ್ಲ ದೊಡ್ಡವರು ಪೊಲೀಸ್ ಸ್ಟೇಷನ್ ಇದ್ದಾರೆ, ಅವ್ರಿದ್ದಾರೆ, ಕಾನೂನಿಗಿಂತ ದೊಡ್ಡವರು ಯಾರಿದ್ದಾರೆ, ಅವ್ರು ನೋಡ್ಕೊತಾರೆ. ಅಲ್ಲ, ಅದರಿಂದನೇ ಎಲ್ಲ ಒಂದ್ ಕಡೆ ಸೋಲಾಯ್ತು ಅಂತ. ಅದಕ್ಕೂ ನಮಗೂ ಅದು ಜನಗಳಿಗೆ ಗೊತ್ತೇ ಇಲ್ಲ ವಿಚಾರಗಳು. ಓಟ್ ಎಲೆಕ್ಷನ್ ಟೈಮ್ಗಳಲ್ಲಿ ಅವೆಲ್ಲ ಮುಗ್ದ್ಮೇಲೆ ಬಂದಿರೋದು. ಗೆದ್ದಿದ್ದಾರೆ, ಗೆಲ್ಲಲಿ. ಮುಂದೆ ಈಗ ಬಂದಿರೋದ್ರಂತೆ ಅವ್ರು ಹಿಂದಿನ ಕಾಲದಲ್ಲಿ, ಆ ಕಾಲದಲ್ಲಿ ಇಂದಿರಾ ಗಾಂಧಿ ಇರಬೇಕಾದ್ರೆ ಎಷ್ಟೋ ಒಳ್ಳೆ ಕೆಲಸಗಳು ಮಾಡಿದ್ದಾರೆ. ಮಹಿಳೆಯರಿಗೆ ತುಂಬ ಒಳ್ಳೇದು ಮಾಡಿದ್ದಾರೆ. ಬರಗಾಲದಲ್ಲಿ ಇರಬೇಕಾದ್ರೆ ಹೆಣ್ಣು ಮಕ್ಕಳು ಮಾನ ಮುಚ್ಚಿದ್ದಾರೆ ಯಾರು, ಇಂದಿರಾ ಗಾಂಧಿ. ಇವತ್ತು ಸಿದ್ದರಾಮಯ್ಯ ಬಂದಿದ್ದಾರೆ, ಅನ್ನಭಾಗ್ಯ ಕೊಟ್ಟಿದ್ದಾರೆ, 4 ಜನಕ್ಕೆ ಒಳ್ಳೇದು ಮಾಡಿದ್ದಾರೆ. ಇನ್ನು ಮುಂದೆ ಯಾರ ಮನೆ ದುಡ್ಡು ಹಾಕ್ತಾವ್ರೆ ಅಂತ ಗೊತ್ತಿಲ್ಲ. ಆದಷ್ಟು ನಮ್ಗೆ ಒಳ್ಳೇದಾಗಬೇಕು, ಎಲ್ಲ ಹೆಣ್ಮಕ್ಳಿಗೆ ಒಳ್ಳೇದಾಗಬೇಕು, ಎಲ್ಲ ಹೆಣ್ಮಕ್ಳುಗಳಿಗೆ ಒಳ್ಳೇದಾಗಬೇಕು, ಸಮಾಜ ಉದ್ಧಾರ ಮಾಡಬೇಕು. ಹೆಣ್ಮಕ್ಳು ಇವತ್ತು ಏನು ತಲೆ ಎತ್ತಿ ನಡೀತಾ ಇದ್ದೀವಿ, ಅದೇ ಥರ ಇನ್ನು ಮುಂದೆನೂ ನಡೆಯುವಷ್ಟು ಶಕ್ತಿ ಧೈರ್ಯ ತುಂಬಬೇಕು ಸರ್ಕಾರದಿಂದ. ಸಂಸದರು ಒಂದು ಮಹಿಳೆಯರ ಮಾನನ ಕಳೆಯುವಂತ ಕೆಲಸ ಮಾಡಿದ್ರು ಅನ್ನೋ ಒಂದಷ್ಟು ಆರೋಪ ಕೇಳಿಬರ್ತಿತ್ತು. ಅದ್ರ ಬಗ್ಗೆ ಏನು ಹೇಳಿ? ಅವ್ರವ್ರ ಪಾಪ ಕರ್ಮಗಳ ಅವ್ರವರೇ ಅನುಭವಿಸ್ತಾರೆ. ಕೆಲವು ಜನಗಳು ಏನು ಮಾಡ್ತಾರೆ ಅಂದರೆ ಬೆಳೆಯೋ ಸೊಸಿನ ಮೊಳಕೆಲೆ ಚಿಮ್ಟಾಕ್ತವ್ರೆ. ಅದನ್ನು ಅವ್ರವ್ರ ಕರ್ಮನ ಕಾಲನೇ ಬುದ್ಧಿ ಕಲಿಸುತ್ತೆ. ಈಗ ಅಪ್ಪ ಅಮ್ಮ ಕಲ್ಸೋಕ್ಕಾಗದೇ ಇರೋ ಬುದ್ಧಿನ ಕಾಲ ಬುದ್ಧಿ ಕಲಿಸ್ತಾ ಇದೆ. ಹಂಗೆ ಅವ್ರಿಗೂ ಕಾಲ ಬುದ್ಧಿ ಕಲಿಸಿದೆ. ಇನ್ನು ಮುಂದಾದ್ರೂ ಈಗಿರೋ ಸರ್ಕಾರದಂತೆಯೇ ಮುಂದೆ ಅವರು ನಡ್ಕೊಂಡು ಇನ್ನು ಮುಂದೆ ಹೆಣ್ಮಕ್ಳಿಗೆ ಮರ್ಯಾದೆ, ಗೌರವ, ಬೆಲೆ ಕೊಟ್ಟು ಅವರನ್ನು ಮುಂದೆ ತರಲಿ. ಸಮಾಜದಲ್ಲಿ ಹೆಣ್ಮಕ್ಳಿಗೆ ಬೆಲೆ ಸಿಗಂಗೆ ಮಾಡಲಿ. ಸರ್, ಇದ್ರ ಬಗ್ಗೆ ನಾವು ಹೇಳೋಕ್ಕಾಗಲ್ಲ. ಉಪ್ಪು ತಿಂದ ನೀರು ಕುಡಿತಾನೆ. ಈ ಒಳ್ಳೆ ಹುಡುಗ ಬಂದವನೇ, ಈಗ ಒಳ್ಳೇದಾಗಲಿ, ಒಳ್ಳೆ ಕೆಲಸ ಕಾರ್ಯಗಳು ಆಗಬೇಕು ಹಾಸನದಲ್ಲಿ. ಈ ಕೆಲಸ ಗೆದ್ದವ್ರಲ್ವಾ, ಹಾಸನಕ ಎಲ್ಲ ಕಡೆ ಒಳ್ಳೇದು ಮಾಡಿದ್ರೆ ಇನ್ನು ಮುಂದೆ ಒಳ್ಳೇದಾಗುತ್ತೆ. ಹಿಂದೆ ಇದ್ದವರು ಕೆಲಸ ಮಾಡಿಲ್ಲ ಅಂತೀರಾ? ಮಾಡವ್ರೆ, ಅದ್ರ ಬಗ್ಗೆ ಮಾಡಲ್ಲ. ಇದು ಕೆಟ್ಟತನ ಮಾಡಿದ್ರಲ್ಲ ಸರ್, ಇದೊಂದು ಸಾಕಷ್ಟು ಎಫೆಕ್ಟ್ ಆಗಿದೆ ಅಂತ ಹೇಳ್ತೀರಾ? ನಾವು ಕಣ್ಣಲ್ಲಿ ನೋಡಿಲ್ಲ ಸರ್, ಕಣ್ಣಲ್ಲಿ ನೋಡಿಲ್ಲ. ಆ ಪ್ರಕರಣ ಆರೋಪ ಕೇಳಿ ಬಂದಿರತಕ್ಕಂಥದ್ದು ಎಲ್ಲ ಒಂದ್ ಕಡೆ ಸೋಲಿಗೆ ಕಾರಣ ಆಯ್ತು ಅಂತ. ಖಂಡಿತ 2 ದಿನ ಮುಂಚೆ ಬಿಟ್ರಲ್ಲ ಸರ್, ಖಂಡಿತ ಇದಾಗಿರೋದು. ಈಗ ಪ್ರಜ್ವಲ್ ರೇವಣ್ಣ ಅವರು ಸೋತಿದ್ದಾರೆ, ಶ್ರೇಯಸ್ ಅವ್ರು ಗೆದ್ದಿದ್ದಾರೆ, ಏನ್ ಹೇಳ್ತೀರಾ? ಅಯ್ಯೋ, ನಾವೇನು ಹೇಳೋದಪ್ಪ.
ನಮ್ಗೆ ಯಾರು ಗೆದ್ರೆ ಏನು ಮಾಡಿಕೊಡಲ್ಲ, ಬಡವ್ರ ಕಷ್ಟ ಸುಖ ಕೇಳಲ್ಲ. ನಾವು ಹಿಂಗೆ ನೋಡಿ ಬಿಸಿಲು ಅನ್ನಂಗಿಲ್ಲ, ಮಳೆ ಅನ್ನಂಗಿಲ್ಲ, ನಾವು ಸಾಯೋದು. ನಾವು ಯಾರ್ದೇನು ಅಂತ ಹೇಳೋದು, ಯಾರ್ದೇನು ಹೇಳೋಕ್ಕೋದ್ರೂ ಕಷ್ಟನೇ. ನಮ್ಮ ಜೀವನ ನಾವು ಮಾಡ್ತಾಯಿದ್ದೀವಿ ಅಲ್ವಾ ಹೇಳಿ. ನಾವು ಯಾರ್ದು ಅವ್ರು ಹಂಗೆ ಅಂತ ಹೇಳೋಕ್ಕೋದ್ರೂ ತಪ್ಪಯ್ಯ. ನಾವು 10 ಜನ ಮುಂದೆ ನಾವೇನು ಮಾತಾಡೋಕ್ಕಾಗ್ತಿಲ್ಲ. ಏನಂತಂದರೆ ಪ್ರಜ್ವಲ್ ಮಾಡಬಾರ್ದಾಗಿತ್ತು. ಮನುಷ್ಯ ಆಸೆ ಪ್ರತಿಯೊಬ್ಬರಿಗೂ ಇರುತ್ತೆ ಹೇಳಿ. ಪ್ರಜ್ವಲ್ಗೆ ಈ ಥರ ಮಾಡ್ತಾರೆ ಅಂತ ಯಾರೂ ಖಂಡಿತಿಲ್ಲ. ಈಗ ಅನೌನ್ಸಲ್ಲಿ ತಪ್ಪಾದಾಗ ಎಲ್ಲರಿಗೂ ನಿಷ್ಠೂರ ಆಗುತ್ತೆ. ನಮ್ಮ ಹಾಸನದಲ್ಲಿ ದಳ ಬಿಟ್ಟು ಇನ್ನೇನು ಬರ್ತಾ ಇತ್ತಿಲ್ಲ. ಈಗಲೂ ದಳ ಅಂದರೆ ಆಸೆ ಮಾಡ್ತಾರೆ, ಇಲ್ಲ ಅಂತಲ್ಲ. ದಳದವ್ರು ಈ ಥರ ಒಂದು ಮಿಸ್ ಆದಂದರೆ ನಮ್ಗೆ ನೋವಾಗುತ್ತೆ. ಪ್ರಜ್ವಲ್ಗೆ ನೋವಲ್ಲ, ಎಲ್ಲರಿಗೂ ಸುಮಾರು ಜನಕ್ಕೆ ನೋವಾಗುತ್ತೆ, ಆಗಲ್ಲ ಅಂತಲ್ಲ. ಈಗ ಮಿಸ್ ಆಗೋಯ್ತು ನೋಡಿ. ಈಗ ಶ್ರೇಯಸ್ ಪಟೇಲ್ ಅವ್ರು ಬಂದರು, ಅವ್ರು ಖುಷಿ ಇದೆ, ಎಲ್ಲ ಅಂತಲ್ಲ. ಎಲ್ಲರೂ ರಾತ್ರಿ ಸುಮಾರು ಜನ ಖುಷಿ ಪಟ್ಟವ್ರೆ ಆದಾಗತ್ತೆ. ಪ್ರಜ್ವಲ್ಗೆ ಈಗ ನೋವಾಗೋದು ಇಡೀ ನಮ್ಮ ಹಾಸನದವ್ರಿಗೆ ಎಲ್ಲರಿಗೂ. ಯಾರೂ ಈ ಥರ ಕೆಟ್ಟದಾಗಿ ನಡೆದಿತ್ತಿಲ್ಲ. ಈಗ ಅದು ಮಿಸ್ ಆದಾಗ ಎಲ್ಲರಿಗೂ ಒಂಥರ ಬೇಜಾರು. ಮಾಡಬಾರ್ದು ಇವೆಲ್ಲ. ಈಗ ಮಾಡಿದ್ದೆ ಅಂದರೆ ಎಲ್ಲರಿಗೂ ನೋವಾಗುತ್ತೆ. ಮತ್ತು ಇನ್ನು ಅವರು ಅಲ್ಲಿ ಒಳಗಡೆ ಕೂತವ್ರೆ ಅಂತಂದರೆ ಇನ್ನೂ ನೋವಾಗುತ್ತೆ. ಅದನ್ನು ಏನಂತಂದರೆ ಎಲ್ಲರೂ ಬಗೆಹರಿಸ್ಬೇಕು ಅಂದರೆ ಇನ್ನು ಮುಂದೆ ಅವ್ರು ಸಮಾಧಾನಕ್ಕೆ ಹೋಗ್ಬೇಕು. ಜನಗಳ ಪರವಾಗಿ ಯಾವ ಸರ್ಕಾರ ಬಂದರೂ ಜನಗಳ ಪರವಾಗಿರಬೇಕು. ಎಲ್ಲ ಜನಗಳು ನೋಡಬೇಕು, ಊಟ ಮಾಡಿದ್ದಾರೆ, ತಿಂಡಿ ಮಾಡಿದ್ದಾರೆ, ಕೆಲಸ ಇದೆಯಾ ಅದು ನೋಡಬೇಕು. ಫಸ್ಟು ಯಾವ ಸರ್ಕಾರ ಬಂದರೂ ಅವರು ಎಲ್ಲ ಒಂದೇ. ಅಲ್ಲ ಸರ್, ಈಗ ಹಾಸನದಲ್ಲಿ ವಿಶೇಷವಾಗಿ ಹಾಸನದಲ್ಲಿ ಕಳೆದ 25 ವರ್ಷದಿಂದ JDS ನ ಆಡಳಿತ ಇತ್ತು. ಈಗ ಕಾಂಗ್ರೆಸ್ ಆಡಳಿತ. ಕುಮಾರಣ್ಣ ಇದ್ರು. ಆ ಕುಮಾರಣ್ಣ ಮುಖ್ಯಮಂತ್ರಿ ಸರ್ಕಾರದಲ್ಲಿ ಎಲ್ಲರಿಗೂ ರೈತರಿಗೆ ಎಲ್ಲರಿಗೂ ಸಾಲಾಗಿಲ್ಲ ಮನ್ನಾ ಮಾಡಿದ್ದಾರೆ. ಅವ್ರು ನಂಬರ್ 1 ಮುಖ್ಯಮಂತ್ರಿ. ಅಲ್ಲ, ಈಗ ಇಲ್ಲಿ ಸಂಸದರ ಬಗ್ಗೆ ಇವಾಗ ಏನಿಲ್ಲ. ಆದಷ್ಟು ನಮ್ಮ ಕುಮಾರಣ್ಣ ಮುಖ್ಯಮಂತ್ರಿ ಆದರೆ ಎಲ್ಲರದು ಪರಿಹಾರ ಮಾಡ್ತಾರೆ. ಯಾಕಂದರೆ ಅವ್ರದ್ದು ಬ್ರಿಲಿಯಂಟ್ ಮೈಂಡು. ಯಾವ ಟೈಮಲ್ಲಿ ಏನು ಮಾಡಬೇಕು ಅವರಿಗೆ ಚೆನ್ನಾಗಿ ಗೊತ್ತು. ಅದು ನನ್ನ ಜಮಾನದಲ್ಲಿ SM ಕೃಷ್ಣ ಇದ್ದರು, ಅವರು ಕೆಲಸ ಮಾಡಿದರು. ಅಡ್ವಾಣಿ ಅವ್ರು ಕೆಲಸ ಮಾಡಿದರು, ವಾಜಪೇಯಿ ಅವ್ರು ಕೆಲಸ ಮಾಡಿದರು. ಕೇಂದ್ರ ಸರ್ಕಾರ ನನಗೆ ಬೇಡ, ನಾವಿರೋದು ಕರ್ನಾಟಕದಲ್ಲಿ, ನನಗೂ ಮಹಾರಾಷ್ಟ್ರದ್ದು ಬೇಡ. ಇಲ್ಲಿರೋರಿಗೆ ಚೆನ್ನಾಗಿ ನೋಡಬೇಕು. ಮಹಿಳೆಯರಿಗೆ 2,000 ರೂಪಾಯಿ ಮಾಡಿದರು, ಫ್ರೀ ಮಾಡಬಾರ್ದಾಯಿತು. ಅದರಿಂದ ನಮ್ಮ ಆಟೋದವ್ರಿಗೆ ಬೇರೆಯವ್ರಿಗೆಲ್ಲ ಭಾಳ ಕಷ್ಟ ಇದೆ. ಊಟ ತಿಂಡಿಗೆ ಆಗ್ತೈತೆ, ಬೇರೆ ಯಾವುದಕ್ಕೂ ಆಗ್ತಾಯಿಲ್ಲ. ಯಾವ ಸರ್ಕಾರ ಬಂದರೂ ಕೆಲಸ ಮಾಡಬೇಕು. ನಮ್ಮ ಕುಮಾರಣ್ಣ ಮುಖ್ಯಮಂತ್ರಿ ಆಗಬೇಕು. ಇತ್ತೀಚೆಗೆ ಅವರು ನಡ್ಕೊಂಡಂತಹ ನಡವಳಿಕೆಗಳು ಅವರ ಕಾಲಿಗೆ ಅವರೇ ಕೊಡ್ಲಿ ಹೊಡ್ಕೊಂಡ್ರು ಅನ್ನೋ ಒಂದು ಭಾವನೆ ಜನರ ಮನಸ್ಸಲ್ಲಿ ಬಂತು. ಈಗ ಏನು 1.5 ಕೋಟಿ ಕಾರು ಅಂತ ಒಂದು ಪ್ರಚಾರ ಆಯಿತು. ಆ ಪ್ರಚಾರದಲ್ಲಿ ಅವರ ಮನೆತನದ ಒಂದು ಮಾತಾಡೋ ಬಡಬಗ್ಗರ ಜೊತೆ ನಡ್ಕೊಳ್ಳೋ ರೀತಿ ಬಗ್ಗೆ ತೀರ್ಮಾನ ತಗೊಂಡ್ರು ಜನ. ಇತ್ತೀಚೆಗೆ ಬಂದಂತಹ ಪೆನ್ ಡ್ರೈವ್ ಹಗರಣದಲ್ಲೂ ಅವ್ರ ಮನೆತನದ ಹೆಸರುಗಳು ಬಂದಾಗ ಜನಸಾಮಾನ್ಯನಾದರೂ ಯೋಚನೆ ಮಾಡ್ತಾನೆ, ಇಂಥವ್ರನ್ನ ನಾವು ಅಧಿಕಾರ ಕೊಡಬೇಕಿತ್ತ ಅಂಥೇಳಿ. ಹಾಗಾಗಿ ಒಂದು ಬದಲಾವಣೆಯಾಗಿ ಅವ್ರಿಗೊಂದು ಅವಕಾಶ ಕೊಟ್ಟಿದ್ದಾರೆ, ಹೊಸ ಹುಡುಗಂಗೊಂದು ಅವಕಾಶ ಕೊಟ್ಟಿದ್ದಾರೆ. ಈಗ ಅಂದರೆ ಎಲ್ಲೋ ಒಂದು ಕಡೆ ಪೆನ್ ಡ್ರೈವೇ ಇದಕ್ಕೆಲ್ಲ ಕಾರಣ ಆಯಿತು ಅನ್ಸುತ್ತೆ, ಸೋಲಿಗೆ. ಯಾವ ರೀತಿ ಹೇಳಿ ಕಾರಣ ಅಂತ ನಾನು ಹೇಳಲ್ಲ, ಆದರೆ ಅದು ಸಹ ಎಫೆಕ್ಟ್ ಆಯಿತು. ಬಟ್ ಇವ್ರು ಏನು ಮಾಡಲಿಲ್ಲ. ಇವರು ನಮ್ಮ ಹೊಳೆನರಸೀಪುರಕ್ಕೆ ಅಂತ ಏನು ಯಾವುದು ಮಾಡಲಿಲ್ಲ. ಈ ರೀತಿಯಾಗಿ ಯಥೇಚ್ಛವಾಗಿ ಗ್ರಾಂಟ್ಗಳು ತಗೊಬಂದು ಸಹ ನಮ್ಮಲ್ಲಿ ಫ್ಯಾಕ್ಟ್ರಿ ಇಲ್ಲ, ಒಂದು ಕಾಲೇಜ್ ಇಲ್ಲ, ಏನು ಇಲ್ದಲೆ ಇಷ್ಟು ವರ್ಷ ನಾವು ಕಾಲ ಕಳೆದ್ವಾ ಅನ್ನೋದೊಂದು ಪ್ರಶ್ನೆ. ಈ ಶ್ರೇಯಸ್ ಪಟೇಲ್ ಗೆಲುವೇನಿದೆ, ಈ ಗೆಲುವು ದೇವೇಗೌಡರ ಮೇಲೆ ಜೈಲಾಗಿತ್ತಲ್ಲ, ಆ ಜೈಲಿಂದ ಎಲ್ಲ ಹೊರಗಡೆ ಬಂದವರು ಈ ಜಿಲ್ಲೆಯ ಜನ. ಆ ಥರದ್ದು ನಾವು ಹೇಳ್ಬೋದು. ಈಗ ಒಂದೇನು ಅಂತ ಹೇಳಿದ್ರೆ, ವಿಶೇಷವಾಗಿ ಶ್ರೇಯಸ್ ಪಟೇಲ್ ಅವರ ಗೆಲುವಿಗೆ ಲೀಡರ್ಗಳಿಗಿಂತ, ಕಾಂಗ್ರೆಸ್ ಪಕ್ಷದ ಲೀಡರ್ಗಳಿಗಿಂತ ಜನನೇ ತೀರ್ಮಾನ ಮಾಡಿದ್ರು ಓಟ್ ಹಾಕಬೇಕು ಅಂತೇಳಿ. ಹಂಗಾಗಿ ಅದರ ಮುಂದುವರೆದ ಭಾಗವಾಗಿ ನಾವು ದಲಿತರು, ರೈತರು, ಕಾರ್ಮಿಕರು ಅಂತ ಎಲ್ಲ ಜನಪರ ಚಳುವಳಿಗಳು ಒಟ್ಟಾಗಿ ನಾವು ಕೂಡ ಹೋರಾಟವನ್ನು ಮಾಡಿದ್ವಿ. ನಾವು ಹೆಂಗೆ ಮಾಡಿದ್ವಿ ಅಂತ ಹೇಳಿದ್ರೆ, ನಾವು ಶ್ರೇಯಸ್ ಪಟೇಲ್ ಅವ್ರನ್ನೂ ಭೇಟಿ ಮಾಡಲಿಲ್ಲ, ಕಾಂಗ್ರೆಸ್ ಲೀಡ್ರನ್ನೂ ಭೇಟಿ ಮಾಡಲಿಲ್ಲ. ನಾವೇ ಯಾರು ಸ್ವಲ್ಪ ನಮ್ಮ ಸೋಮಣ್ಣನ ಚೆನ್ನಾಗಿರೋ ಅಂತಾರೋ, ಧರ್ಮೇಶ್ ಅಣ್ಣ ಹತ್ರ ಗಾಡಿ ಇಟ್ಕೊಂಡು ಅವ್ರ ಜೊತೆಯಲ್ಲಿ ಮಾಡ್ಕೊಂಡು ನಮ್ಮ ಕೈಲಿ ವಾಟ್ ಬೆಸ್ಟ್ ವಿ ಕ್ಯಾನ್ ಡೂ ದಿ ಇಂಟ್ರೆಸ್ಟ್ ಆಫ್ ಜಸ್ಟಿಸ್ ಆಫ್ ದಿ ಡಿಸ್ಟ್ರಿಕ್ಟ್, ಅದನ್ನು ನಾವು ಅತ್ಯಂತ ಪ್ರಾಮಾಣಿಕ ಮಾಡಿದ್ವಿ ಅಂತ ಅನಿಸಿದೆ. ಹಂಗಾಗಿ ಜಿಲ್ಲೆಯ ಜನ ಮತವನ್ನು ಕೊಟ್ಟಿದ್ದಾರೆ. ಮತ್ತು ಒಂದು ವೇಳೆ ಪ್ರಜ್ವಲ್ ರೇವಣ್ಣ ಗೆದ್ದಿದ್ರೆ ಇಲ್ಲಿ ಈ ಜಿಲ್ಲೆ ಒಳಗಡೆ ಇವತ್ತು ಅಷ್ಟೊಂದು ರಣರಂಗನೆ ಆಗ್ಬಿಡೋದೇನೋ ಅಂತ ಕಾಣುತ್ತೆ ನನಗೆ.
ಶ್ರೇಯಸ್ ಪಟೇಲ್ ಅವರು ಕೂಡ ಈ ಜನರ ಮನದಾಳವನ್ನು ಅರ್ಥ ಮಾಡ್ಕೊಂಡು ಜನಸಾಮಾನ್ಯರ ಮಧ್ಯೆ ಸ್ಪಂದನೆ ಮಾಡಬೇಕು. ಮತ್ತು ಅವ್ರಿಗೂ ಕೂಡ ಅಭಿನಂದನೆ. ಒಂದೇನಂತ ಹೇಳಿದ್ರೆ SITನವರು ತುರ್ತಾಗಿ ಅದನ್ನ ಸೀರಿಯಸ್ ಆಗಿ ಕೆಲಸವನ್ನ ಮಾಡಬೇಕು, ಅವ್ರನ್ನ ಬಾಯಿ ಬಿಡಿಸ್ಬೇಕು, ಯಾರು ತಪ್ಪು ಮಾಡಿದ್ರೆ ಅವನಿಗೆ ಶಿಕ್ಷೆ ಆಗಬೇಕು ಅಂತೇಳಿ ನಾನು ಒತ್ತಾಯವನ್ನು ಮಾಡ್ತೀನಿ. ಅಂದ್ರೆ ಏನು 25 ವರ್ಷಗಳಿಂದ ಅನುಭವಿಸ್ಕೊಂಡು ಬಂದಂತಹ ನೋವು ಉಸಿರುಗಟ್ಟಿದ್ದ ವಾತಾವರಣ ಈಗ ಅದು ಸಂಪೂರ್ಣವಾಗಿ ಬದಲಾಗಿದೆ. ಜನ ಬದಲಾವಣೆ ಬಯಸಿದ್ರು. ಹಾಗಾಗಿ ಈ ಬಾರಿ ಕಾಂಗ್ರೆಸ್ನ ವಿಜಯ ಪತಾಕೆನ ಹಾರಿಸಿದ್ದಾರೆ. JDSನ ಭದ್ರಕೋಟೆ ಹಾಸನ ಅಂತ ಒಂದು ಮಾತು. ಕಳೆದ 25 ವರ್ಷದಿಂದ ಕೂಡ ಈ ಬಾರಿ ಬದಲಾವಣೆ ಜನ ಬಯಸಿದ್ರ, ಏನ್ ಹೇಳಕ್ಕೆ? ಅವರೇ MP, ಅವರೇ MLA, ಅವರೇ MLC, ಅವರೇ ಜಿಲ್ಲಾ ಪಂಚಾಯತ್ ಮೆಂಬರು, ಎಲ್ಲ ಅವರೇ ಇದ್ದರು. ನಿಮ್ಮ ಪಾಳಗಾರಿಕೆ ಸಂಸ್ಕೃತಿ, ದುರಂಕಾರದ ನಡೆ ಮತ್ತು ಅಧಿಕಾರಿಗಳ ದರ್ಬಾರ ಇದೆಯಲ್ಲ, ಅದನ್ನು ನೀವು ಅಧಿಕಾರಗಳನ್ನು ದುರುಪಯೋಗ ಪಡಿಸ್ಕೊಂಡು ಇಡೀ ಜಿಲ್ಲೆ ಒಳಗಡೆ ನಿಮ್ಮದೇ ಆದಂಥ ಆಸ್ತಿ, ಅಂತಸ್ತು, ಅಧಿಕಾರವನ್ನು ಉಳಿಸ್ಕೊಳ್ಳೋ ಪ್ರಯತ್ನವನ್ನು ಮಾಡಿದ್ರಲ್ಲ, ಇದು ಸ್ವಾರ್ಥ ರಾಜಕಾರಣ. ಅದಕ್ಕೋಸ್ಕರ ಇವತ್ತು ಜಿಲ್ಲೆಯ ಜನತೆ ತಕ್ಕ ಪಾಠ ಕಲಿಸಿದ್ದಾರೆ. ಹಂಗಾಗಿ ಇವತ್ತು ಶ್ರೇಯಸ್ ಪಟೇಲ್ ಅವ್ರನ್ನ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಲಿಸೋದ್ರ ಮೂಲಕ ಜಿಲ್ಲೆಯ ಜನತೆ ಜಿಲ್ಲೆಗೆ ಒಂದು ಸ್ವಾತಂತ್ರ್ಯವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಜಿಲ್ಲೆಯ ಜನತೆ ಇವತ್ತು ನಿಜವಾಗ್ಲೂ ಆನಂದವಾಗಿ ಇವತ್ತು ಸಂತೋಷವನ್ನು ವ್ಯಕ್ತಪಡಿಸಿದ್ದಾರೆ. ಖುಷಿಯಾಗುತ್ತೆ. ನಮ್ಮೆಲ್ಲರಿಗೂ ಶ್ರೇಯಸ್ ಪಟೇಲ್ ಗೆದ್ದಿರೋದ್ರಿಂದ, ಜಿಲ್ಲೆ ಒಳಗಡೆ ಬದಲಾವಣೆಯನ್ನು ತಂದಿರೋದ್ರಿಂದ ಮುಂದಿನ ವಿಧಾನಸಭಾ ಚುನಾವಣೆ ಮುಂದಿನ ದಿನಗಳಲ್ಲೂ ಇದೇ ಥರ ಬದಲಾವಣೆಯನ್ನು ತರ್ತಾರೆ ಜಿಲ್ಲೆಯ ಜನತೆ. ಹಂಗಾಗಿ ಜಿಲ್ಲೆಯ ಜನತೆಗೆ ಎಷ್ಟು ಧನ್ಯವಾದಗಳು ಹೇಳಿದ್ರು ಸಾಲದು ಅಂತೇಳಿ ನಮಗೆಲ್ಲರೂ ಖುಷಿಯಾಗುತ್ತೆ. ಥ್ಯಾಂಕ್ ಯು. ಒಂದು ವಿರೋಧ ಪಕ್ಷದ ಒಬ್ಬ ಪ್ರಮುಖ ಈ ರಾಷ್ಟ್ರದಲ್ಲಿ, ರಾಜ್ಯದಲ್ಲಿ ಇರಲಿ ಅಂಥೇಳಿ ಅವ್ರನ್ನ ಬೆಂಬಲಿಸ್ಕೊ ಬಂದಿರತಕ್ಕಂಥದ್ದು ನಿಜವಾದಂಥದ್ದು. ಯಾಕಂದರೆ ಇದೇ ದೇವೇಗೌಡರನ್ನ ಇದೇ ಪ್ರಗತಿಪರ ಚಳುವಳಿಗಳು 1991ರಲ್ಲಿ ಗೆಲ್ಲಿಸಿರೋದ್ರ ಮೂಲಕ ಅವ್ರಿಗೆ ಪುನರ್ಜನ್ಮವನ್ನು ಕೊಟ್ಟಿತ್ತು. ಆದರೆ ಅವರ ಸ್ವಹಿತಾಸಕ್ತಿ, ಅವರ ಕುಟುಂಬ ಪ್ರೇಮ ಮತ್ತು ಈತನ 5 ವರ್ಷದ ನಡವಳಿಕೆ, ಈತ ಯಾವುದೇ ಜನಪರವಾಗಿ ಕೆಲಸ ಮಾಡ್ದಲೇ ಒಬ್ಬ ಜನಪ್ರತಿನಿಧಿ ಅನ್ನೋದನ್ನು ಮರೆತು ತಾನು ಅನುಭವಿಸಿದ್ದನ್ನು ವಿಡಿಯೋ ಮಾಡಿಕೊಂಡು ಅದನ್ನು ಜನಕ್ಕೆ ತೋರಿಸ್ತಕ್ಕಂಥ ಕೆಲಸ ಮಾಡಿದ್ನಲ್ಲ, ಅದಕ್ಕಿಂತ ಕೆಟ್ಟ ಕೆಲಸ ಈ ಪ್ರಪಂಚದಲ್ಲಿ ಇನ್ನೊಂದು ಇರಲಾರ್ದು ಅಂಥೇಳಿ ನಮ್ಮ ಅಭಿಪ್ರಾಯ. ಅದಕ್ಕೆ ಜನ ಅದು ಏನೋ ಪ್ರಭಾವ ಬೀರಿದೆ ಅಂತ ನಾನು ಅಂದ್ಕೊಳ್ಳಲ್ಲ. ಯಾಕೆಂದರೆ ಪವರ್ TV ಅವರು ಅದನ್ನು 24ನೇ ತಾರೀಕು 25ನೇ ತಾರೀಕು ಬಿತ್ತರ ಮಾಡಿದ್ರು. ಆದರೆ ಅದು ಇನ್ನೂ ಎಲ್ರಿಗೂ ತಲುಪಲಿಲ್ಲ. ಆದರೆ ತಲುಪಿದ್ರೆ ಆತ 1 ಲಕ್ಷಕ್ಕೋ 2 ಲಕ್ಷಕ್ಕೋ ಸೀಮಿತ ಆಗ್ತಾ ಇದ್ದ. ನಾನು ಇನ್ನೊಂದೇನು ಒತ್ತಾಯ ಮಾಡ್ತೀನಿ ಅಂದರೆ, ಏನಾದರೂ NDA ಸರ್ಕಾರ ಏನಾದರೂ ರಾಷ್ಟ್ರದಲ್ಲಿ ಬಂದರೆ ಈ ಕುಮಾರಸ್ವಾಮಿಗಾಗಲಿ ಮಂಜುನಾಥ್ಗಾಗಲಿ ಯಾವುದೇ ಸ್ಥಾನಮಾನಗಳನ್ನು ಕೊಡಬಾರ್ದು. ಯಾಕೆ ಅಂತಂದರೆ ಅವರು ಪ್ರಭಾವವನ್ನು ಬೀರಿ ಈ ಕೇಸನ್ನು ಕ್ಷೀಣಿಸೋದಕ್ಕೆ, ಈ ಕೇಸನ್ನು ಹಾಳು ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ. ಆದ್ದರಿಂದ ದೇವೇಗೌಡರ ಕುಟುಂಬದ ಯಾರಿಗೂ ಕೂಡ ಯಾವುದೇ ಅಧಿಕಾರವನ್ನು ಕೊಡಬಾರ್ದು. ಮತ್ತು ದೇವೇಗೌಡರು ನೈತಿಕವಾಗಿ ಅವರ ರಾಜ್ಯಸಭಾ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ಗೌರವದಿಂದ ಅವರು ನಿವೃತ್ತಿ ಆಗಬೇಕು ಅಂತೇಳಿ ಮನವಿ ಮಾಡ್ತಾರೆ. ನೀವು ನಮಗೆ ನೀಡಿದಂಥ ಕಿರುಕುಳ ಮತ್ತು ನಮಗೆ ನೀಡಿದಂಥ ನಮ್ಮ ಮೇಲೆ ಮಾಡಿದಂಥ ದರ್ಪ, ಬಹುಶಃ ಇದೊಂದು ತಕ್ಕ ಪಾಠ ನಿಮಗೆ ಸೋಲಿನ ಮೂಲಕ ಕೊಟ್ಟಿದ್ದೀವಿ ಅಂತಕ್ಕಂಥ ಸಂದೇಶವನ್ನು ಈ ಜಿಲ್ಲೆಯ ನೌಕರ ವರ್ಗ ಕೊಟ್ಟಿದ್ದಾರೆ. ಸೊ ಹಾಗಾಗಿ ವಿಶೇಷವಾಗಿ ನಾನು ಈ ಜಿಲ್ಲೆಯ ಜನತೆಗೆ ಹಾಗೂ ಜಿಲ್ಲೆಯ ಆಡಳಿತಕ್ಕೆ ಮತ್ತು ಮಾಧ್ಯಮಗಳಿಗೆ, ವಿಶೇಷವಾಗಿ ಪವರ್ TV ಸಂದರ್ಶಕನ ಮತ್ತು ವಿಸ್ತಾರವಾದಂಥ ವಿಚಾರಗಳು ಹೆಚ್ಚು ಪ್ರಜ್ಞಾವಂತಿಕೆಯನ್ನು ಈ ಜಿಲ್ಲೆಯ ಜನಗಳಲ್ಲಿ ಮೂಡಿಸಿದೆ ಅಂತ ನಾನಾದರೂ ಕೂಡ ಭಾವಿಸ್ತಾ ನಿಮ್ಮೆಲ್ಲರೂ ಕೂಡ ಅಭಿನಂದನೆಗಳನ್ನ ತಿಳಿಸ್ತೀನಿ. 25 ವರ್ಷದ ಜೀತದಿಂದ ವಿಮುಕ್ತ ಆಗಿದ್ದೀವಿ ಅಂತ ಹೇಳ್ತೇವೆ. ಯಾಕಂದರೆ ಯಾವುದೇ ಚಳುವಳಿಕಾರ, ಯಾವುದೇ ಸಮಾಜ ಸುಧಾರಕ, ಯಾವ MP MLA ಜಿಲ್ಲಾ ಪಂಚಾಯತ್ ಎಲ್ಲೂ ಹೋಗಂಗಿರಲಿಲ್ಲ. ಅವ್ರು ಯಾರ ಮಾತು ಕೇಳ್ತಾ ಇರಲಿಲ್ಲ. ಈ ಸರ್ವಾಧಿಕಾರದ ನಡೆ ಇತ್ತು. ಈ ಸರ್ವಾಧಿಕಾರದ ನಡೆಯನ್ನು ಇವತ್ತು ಕೊನೆಗೊಂಡಿದೆ. ಇವಾಗ ನಾನು ಮಾನ್ಯ ನೂತನ ಲೋಕಸಭಾ ಸದಸ್ಯರಿಗೆ ಅಭಿನಂದನೆ ಸಲ್ಲಿಸ್ತಾ ಒಂದು ಮಾತನ್ನು ಹೇಳ್ತೀನಿ. ನೀವು ಜನಸಾಮಾನ್ಯನ ಗೌರವಿಸಬೇಕು. ಹೋರಾಟಗಾರನ, ಇಲ್ಲ ಸಮಸ್ಯೆಯನ್ನು ಪ್ರಸ್ತಾಪ ಮಾಡೋರನ್ನ ನೀವು ಅವರಿಗೆ ಗಣನೆಗೆ ತಗೊಳ್ಬೇಕು. ಇಲ್ಲಿ ನೋಡಿ, ಪ್ರಜ್ವಲ್ ರೇವಣ್ಣ ಇದಾನಲ್ಲ, 2 ಸಲ ಹೋಗಿರೋದು ಇಡೀ ಲೋಕಸಭೆ 5 ವರ್ಷದಲ್ಲಿ. ನೀವು ಈ ಥರ ಮಾಡಬಾರ್ದು. ಹೈಯೆಸ್ಟ್ ಅಟೆಂಡೆನ್ಸ್ ಇರಬೇಕು. ನೀವು ಅಲ್ಲಿ ಮಾತಾಡಬೇಕು.
ಇಲ್ಲಿ ಯಾವುದೇ ಜಿಲ್ಲೆಯ ಹಿತಾಸಕ್ತಿ ಬಗ್ಗೆ ಮಾತಾಡಬೇಕು. ಜೊತೆಗೆ ಇಲ್ಲಿ ಯಾವುದೇ ಹೋರಾಟಗಾರ ಬಂದರೆ ಅವರಿಗೆ ಗೌರವದಿಂದ ನಡ್ಕೊಳ್ಬೇಕಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನು ಹಾಸನದ ಗೌರವ ಹಾಳಾಗಿತ್ತು, ಮತ್ತೆ ಇಲ್ಲಿ ಒಂದು ಕಳಂಕ ಹೊತ್ಕೊಳ್ಳುತ್ತೋ ಅಂತ ಒಂದು ಆತಂಕ ಇತ್ತು. ಆದರೆ ಮತದಾರರು ಅದನ್ನು ನಿವಾರಿಸಿದ್ದಾರೆ. ಅವರಿಗೆ ನಾವು ದೊಡ್ಡ ಧನ್ಯವಾದ ಸಲ್ಲಿಸಲಿ ಬಯಸ್ತೇವೆ. ಅಂದರೆ ಇಂಥ ಒಬ್ಬ ನೀಚನನ್ನು, ಕಾಮಕನನ್ನು 5 ವರ್ಷ ನಮಗೆ ಸಂಸದನಾಗಿ ಆ ಕುಟುಂಬ, ದೇವೇಗೌಡರು, ರೇವಣ್ಣವ್ರ ಕುಟುಂಬ ನಮಗೆ ಕೊಟ್ಟಿತ್ತಲ್ಲ, ಅದನ್ನು ಯಾವತ್ತೂ ನಾವು ಕ್ಷಮಿಸೋಕ್ಕೆ ಸಾಧ್ಯ ಇಲ್ಲ ಅಂತ. ಸೊ ಅಂಥ ಕಳಂಕವನ್ನೇ ಇವತ್ತು ಮತದಾರರು ತೊಡೆದಾಕಿದ್ದಾರೆ. ಸೊ ಈ ಚುನಾವಣೆಯಲ್ಲಿ ಆ ಕುಟುಂಬಕ್ಕೂ ಒಂದು ಪಾಠ ಇದೆ, ಹಾಗೆ ಗೆದ್ದಿರ್ತಕ್ಕಂಥವ್ರು ಕೂಡ ಒಂದು ಪಾಠ ಇದೆ. ಅಂದರೆ ಜನಪರವಾಗಿರಬೇಕು, ಒಂದು ಸಚ್ಚಾರಿತ್ರ ಹೊಂದಿರಬೇಕು ಅನ್ನೋ ಪಾಠ, ಸ್ಪಷ್ಟವಾದ ಒಂದು ಸಂದೇಶವನ್ನು ಮತದಾರರು ಇವತ್ತು ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಾನು ಮತ್ತೊಮ್ಮೆ ಮತದಾರರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಮತ್ತು ಏನು SIT ಅವರು ಆತನ ಬಂಧಿಸಿದ್ದಾರೆ, ಅದಕ್ಕೆ ಸರಿಯಾದಂಥ ತನಿಖೆ ಆಗಬೇಕು, ಅವನಿಗೆ ಅತ್ಯಂತ ಕಠಿಣ ಶಿಕ್ಷೆ ಆಗಬೇಕು. ಮತ್ತು ಶ್ರೇಯಸ್ ಪಟೇಲು ಇದೆಲ್ಲವನ್ನು ಕೂಡ ಮುಂದೆ ನಿಂತು ನಡೆಸಬೇಕು. ಅವರು ಸಂಸದರಾಗಿ ಹಾಸನ ಜಿಲ್ಲೆ ಅಭಿವೃದ್ಧಿಗೆ ಪರವಾಗಿ ಕೆಲಸ ಮಾಡಬೇಕು ಅನ್ನೋಂಥ ಒತ್ತಾಯವನ್ನು ನಾನು ಮಾಡ್ತೀನಿ. ನಾವು 25 ವರ್ಷದಿಂದ ಕಾಂಗ್ರೆಸ್ಸಿಗೆ ಮತ ಹಾಕಿದ್ವಲ್ಲ, ಈ ದುರಾಡಳಿತದ ವಿರುದ್ಧ ನಾವು ನಗಾಡೆ 25 ವರ್ಷ ಆಗಿತ್ತು. ಕನಿಷ್ಠ ಪಕ್ಷ ನೆನ್ನೆ ನಗಾಡಿದ್ವಿ, ಸಂತೋಷವಾಗಿ ಓಡಾಡಿದ್ವಿ. ಯಾಕೆ ಅಂತಂದರೆ ನಮಗೊಂದು ಸ್ವಾತಂತ್ರ್ಯ ಸಿಕ್ಕಿದೆ ಅಂತ. ಆದರೆ ಈ ಸಂಭ್ರಮ ನೆನ್ನೆಗೆ ಮಾತ್ರ ಸೀಮಿತ ಆಗಬಾರ್ದು. ಪ್ರಮುಖವಾಗಿ ನಮಗೆ ಕೇಳಿ ಬರ್ತದೆ ಕಾಡಾನ ಸಮಸ್ಯೆ ಬಗ್ಗೆ ಎಷ್ಟು ದಿವಸ ಮಾತಾಡಿದ್ದಾರೆ ಪ್ರಜ್ವಲ್ ರೇವಣ್ಣವರು? ಕಾಫಿ ಬೆಳೆಗಾರರ ಬಗ್ಗೆ ಎಷ್ಟು ದಿವಸ ಮಾತಾಡಿದ್ದಾರೆ? ಅಥವಾ ಇಲ್ಲಿ ಈ ನಾಡಿನ ತೆಂಗು, ಅಡಿಕೆ, ಆಲೂಗಡ್ಡೆ ಎಷ್ಟು ದಿವಸ ಮಾತಾಡಿದ್ದಾರೆ? ಈ ನೀವೇ ನೋಡ್ತಾ ಇದ್ರಿ, ತಾವೆಲ್ಲ ಮಾಧ್ಯಮದಲ್ಲಿ ತೋರಿಸಿದ್ರಿ. ಸುಮಾರು 2935 ಪ್ರಕರಣಗಳು ಬರೀ ಇಂಥವೇ ಮಾಡಿದೆ ಅಂದರೆ ಸಂಸತ್ನಲ್ಲಿ ಅವರು ಏನು ಕ್ವಶನ್ ಮಾಡಿಲ್ಲ, ಬರೀ ಇದನ್ನೇ ಮಾಡಿದ್ದಾರೆ. ಹಂಗಾಗಿ ನಾವು ಶ್ರೇಯಸ್ ಪಟೇಲ್ ಅವರ ಮನವಿ ಮಾಡೋದೇನು ಅಂತಂದರೆ, ಯಾವ ರಿಪಬ್ಲಿಕ್ ಆಫ್ ಹಾಸನ ಅನ್ನೋ ಕಾರಣಕ್ಕೋಸ್ಕರ ಇವತ್ತು ಚುನಾವಣೆಯಲ್ಲಿ ಜನ ಅವ್ರನ್ನ ಸೋಲಿಸಿ ನಿಮ್ಮನ್ನು ಗೆಲ್ಲಿಸಿದಾರಲ್ಲ, ನೀವು ಈ ಜನಕ್ಕೆ ಅವ್ರಿಗೆ ಪರ್ಯಾಯವಾಗಿ ನೀವು ಪ್ರತಿಕೂಲ ವಾತಾವರಣ ನಿರ್ಮಾಣ ಮಾಡಬೇಕು, ಜನರ ಕಷ್ಟ ಸುಖಗಳಿಗೆ ಸ್ಪಂದಿಸಬೇಕು. ನೀವು ಎಲ್ಲೋ ಒಂದು ಕಡೆ ಮತ್ತೆ ಹೈಟೆಕ್ ರಾಜಕಾರಣ ಮಾಡೋಕ್ಕೆ ಹೋಗಬಾರ್ದು. ನಿರಂತರವಾಗಿ ಜನಸಂಪರ್ಕ ಮಾಡ್ಕೊಂಡು ಜನಸಾಮಾನ್ಯ ಜೊತೆ ಇದ್ಕೊಂಡು ನೀವು ಒಂದು ಅಭಿವೃದ್ಧಿ ಕೆಲಸ ಮಾಡ್ಬೇಕಂತ ನಾವು ಮನವಿ ಮಾಡ್ತೀವಿ ಸರ್. ಪ್ರಜ್ವಲ್ ರೇವಣ್ಣ ಏನಾದರೂ ಗೆದ್ದರೆ ಇಡೀ ದೇಶದ ಮಾನ ಮರ್ಯಾದೆ ಎಲ್ಲಿ ಹೋಗುತ್ತಪ್ಪ ಅಂತಕ್ಕಂಥ ಆತಂಕ ನಮ್ಮನ್ನು ಕಾಡ್ತಾ ಇತ್ತು. ಆದರೆ ಜಿಲ್ಲೆಯ ಜನ ಭಾರಿ ಪ್ರಜ್ಞಾವಂತಿಕೆಯಿಂದ ಮತದಾನವನ್ನು ಮಾಡಿ ಈ ಹಾಸನ ಜಿಲ್ಲೆಯ ಗೌರವವನ್ನು ಉಳಿಸಿದ್ದಾರೆ. ಅವರಿಗೆ ನಾವು ಜನಪರ ಚಳುವಳಿಗಳ ಪರವಾಗಿ ಅವರಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ನಾವು ಮೊಟ್ಟ ಮೊದಲನೇದಾಗಿ ಸಲ್ಲಿಸ್ತೇವೆ. ಶ್ರೇಯಸ್ ಪಟೇಲನ್ನು ಗೆಲ್ಲಿಸಿದ್ದಾರೆ. ಶ್ರೇಯಸ್ ಪಟೇಲರಿಗೆ ನಾವು ಒಂದು ಮನವಿ ಮಾಡ್ತೀವಿ, ನೀವು ಯಾವಾಗಲೂ ಕೂಡ ಅಹಂಕಾರ, ಅಹಂಭಾವ ಅವನ್ನೆಲ್ಲ ಬಿಟ್ಟು ಜನಸಾಮಾನ್ಯರ ಕೆಲಸಕ್ಕೆ, ಜನಸಾಮಾನ್ಯರು ಬಂದಾಗ ಅವರನ್ನು ಪ್ರೀತಿಯಿಂದ, ವಿಶ್ವಾಸದಿಂದ ಅವರನ್ನು ಮಾತಾಡಿಸಿ ಅವರ ಮನಸ್ಸನ್ನು ಗೆದ್ದು ಅವರ ಕೆಲಸ ಮಾಡಿಕೊಳ್ಳೋದ್ರ ಮುಖಾಂತರ ಇಲ್ಲಿ ಪ್ರಜಾಪ್ರಭುತ್ವವನ್ನು ಉಳಿವಿಗೆ ನೀವು ಕೂಡ ಕಾರಣರಾಗಬೇಕು. ನಾವೀಗ ಹಾಸನ ನಗರದಲ್ಲಿದ್ದೀವಿ. ಇಲ್ಲಿ ಒಂದಿಬ್ರು ಮತದಾರರಿದ್ದಾರೆ. ಪ್ರಜ್ವಲ್ ರೇವಣ್ಣ ಸೋಲಿನ ಬಗ್ಗೆ ಅವ್ರೇನು ಹೇಳ್ತಾರೆ ಅನ್ನೋದು ಕೂಡ ಸ್ವತಃ ಅವರಿಂದ ಕೇಳೋಣ. ಸರ್ ನಮಸ್ಕಾರ. ನಮಸ್ತೆ ಸರ್. ಚುನಾವಣೆಯ ರಿಸಲ್ಟ್ ಏನು ಅನಿಸುತ್ತೆ ಸರ್? ದೇಶದಲ್ಲೇ ಚುನಾವಣೆ ನಡೆದ್ರೂ ಇಡೀ ದೇಶ ಹಾಸನದ ಚುನಾವಣೆ ಬಗ್ಗೆ ತಿರುಗಿ ನೋಡ್ತಾ ಇತ್ತು, ಏನಾಗಬಹುದು ಅನ್ನೋದು. ಅದು ಕುತೂಹಲದಲ್ಲಿ ಕೆರಳಿಸಿದ ಕಮಲ. ನಮಗೆ ನಿಜವಾಗ್ಲೂ ನಮ್ಮ ಶ್ರೇಯಸ್ ಪಟೇಲ್ ಅವರು ಗೆದ್ದಿರೋದು ಎಷ್ಟು ಖುಷಿಯಾಗಿದೆ ಅಂದರೆ ನಮಗೆ ಹೇಳ್ಕೊಳ್ಳೋದಕ್ಕೆ ಆಗಲ್ಲ. ನಿಜವಾಗ್ಲೂ ತುಂಬ ಅಂದರೆ ತುಂಬಾ ಖುಷಿಯಾಗಿದೆ, ತುಂಬ ಕೆರಳಿಸಿದ ಇದೊಂಥರ. ಯಾಕೆ ಅಂದರೆ ಕೆಸರು ಗದ್ದೆಯಲ್ಲಿ ಓಡ್ತಾರೆ ನೋಡಿ, ಆ ಥರ ಇತ್ತಿದು. ನಿಜವಾಗ್ಲೂ ನಮಗೆ ಖುಷಿ ತಂದಿದೆ. ಶ್ರೇಯಸ್ ಅವರು, ಹಾಸನ ಜನ ಒಂದು ಹಸ್ತದ ಗುರುತನ್ನು ಗಟ್ಟಿಯಾಗಿ ಹಿಡಿದಿದ್ದಾರೆ ಅನ್ನೋದಕ್ಕೆ ಸಾಕ್ಷಿ ಇದೆ ಸರ್. ನಾವು ಹಾಸನ ಲೋಕಸಭಾ ಕ್ಷೇತ್ರದ ಮಸ್ಲೆ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಹಾಗೂ ನಾವು ಭಾಳ ನೊಂದರು ನಾವು. ಯಾಕೆ ಅಂದರೆ ಈ ಪ್ರಜ್ವಲ್ ರೇವಣ್ಣ ಇರ್ಬೋದು, ಫಸ್ಟು ನಾವು ರೇವಣ್ಣ ವಿರುದ್ಧವಾಗಿ ಇದು ಮತದಾರರು ತೀರ್ಮಾನ ತಗೊಂಡಿದ್ದಾರೆ. ಪ್ರಜ್ವಲ್ ರೇವಣ್ಣ ಎಂಥ ಇದನ್ನು ಮೊದಲೇ ಇದು ವಿಡಿಯೋ ಇವೆಲ್ಲ ಇದು ಮಾಡಿದರೆ ಅಜಗಜಾಂತರಕ್ಕೆ ಗೆಲ್ಲರ್ ಶ್ರೇಯಸ್ಸು. ಆದ್ರೂ ಇವರು ನಿಷ್ಠೆಯಿಂದ ಓಟ್ ಹಾಕಿ ಎಂಥ ವ್ಯಕ್ತಿ ಅಂದರೆ ಅಂಥ ಸರಳ ವ್ಯಕ್ತಿ ನಮ್ಮ ಇನ್ನು ಜೀವನದಲ್ಲೂ ಎಲ್ಲೂ ಸಿಗಲ್ಲ ಸರ್. ಶ್ರೇಯಸ್ ಪಟೇಲು
ದೇವರು ಒಂದೇ ಅವನು ಒಂದೇ. ಮನೆಗೆ ಹೋದ್ರೆ ಎಷ್ಟು ಕೂರಿಸಿ ಹೆಂಗೆ ಮಾತಾಡ್ತಾರೆ ಅನ್ನೋದನ್ನು, ಕೆಲಸ ಕಾರ್ಯ ಆಗ್ಬೋದು, ಮಾತಾಗ್ಬೋದು, ಇನ್ನೊಂದು ಜನಗಳು ಅದನ್ನು ನೋಡಿ ಎಲ್ಲ ಕಾಂಗ್ರೆಸ್ ಎಲ್ಲರೂ ಕಾರ್ಯಕರ್ತರಾಗ್ಬೋದು, ಇನ್ನೊಬ್ರು ಆಗ್ಬೋದು, ದೊಡ್ಡ ಮಟ್ಟದರಾಗ್ಬೋದು, ಎಲ್ಲ ಒಂದಾಗಿ ಒಂದು ಮಾಡಿರೋದಕ್ಕೆ ಜಯ ಗಳಿಸಿದೆ. ಆದರೆ ಈ ಜಯ ಏನು ಅಂದರೆ ಒಳ್ಳೆಯ ಹೃದಯವಂತ, ಒಳ್ಳೆಯ ಮನೋಭಾವನೆ ಇರುವಂತನು. ಸರಿ MLA ಗೆಲ್ಲಬೇಕಾಗಿತ್ತು ಅವರು. ಅದು ಏನು ಆಕಸ್ಮಿಕವಾಗಿ ಪಾಪ ಅವರಿಗೆ ಹಿಂದೆ ಇಲ್ಲ ಮುಂದೆ ಇಲ್ಲ, ತಾತ ಕಳ್ಕೊಂಡ್ರು, ಎಲ್ಲರೂ ಕಳ್ಕೊಂಡ್ರು, 3 ಸರಿ ಸೋತರು, ತಾತ 2 ಸರಿ ಸೋತರು. ಆದರೂ ಅವರದ್ದು ದೌರ್ಜನ್ಯ ಇದೆಯಲ್ಲ, ಯಾರ್ದು ಈ ರೇವಣ್ಣರ ಕುಟುಂಬದ ದೌರ್ಜನ್ಯ ಇದೆಯಲ್ಲ, ಭವಾನಿ ಇರ್ಬೋದು, ಇವರು ಪ್ರಜ್ವಲ್ ರೇವಣ್ಣ ಇರ್ಬೋದು, ಈ ಸೂರಜ್ ರೇವಣ್ಣ ಇರ್ಬೋದು, ಅವ್ರನ್ನ ಕರೆಸಿ ಹೊಡಿತಾರೆ ಸರ್. ಅವರು ನನ್ನನ್ನೇ ಮಸ್ಲಲ್ಲಿ ಕರೆದುಬಿಟ್ಟು ರೇವಣ್ಣ ಹೊಡೆದ್ರು ನನ್ನ. ಯಾವುದು ಎಷ್ಟನೇ ಇಸ್ವಿಲಿ ನಮ್ಮ ಮೇಡಮರು ನಿಂತಿದ್ರು ಅವಾಗ, ಯಾರು ಸೇಸರ ತಾಯಿ ನಿಂತಿದ್ದಾಗ ಏನೆಲ್ಲ ಮಾಡಿದ್ಯಾ ಅಂತ ನನ್ನನ್ನು ಹೊಡೆದ್ರು. ಅವತ್ತೇ ನಮಗೆ ಭಾಳ ಜನಕ್ಕೆಲ್ಲ ನಾನು ಹೇಳಿದೆ, ಅಪ್ಪ ಇಂಥ ದುರಾಡಳಿತದ ಇವರು ಬೇಡ ನಮಗೆ ಅಂತ ತಿರಸ್ಕಾರ ಮಾಡಬೇಕು ಅಂತ ನಾವು ಅವತ್ತಿಂದ ಕಂಡಿದ್ದು. ಆದರೆ ಜನ ಒಳ್ಳೆಯ ತೀರ್ಮಾನ, ಒಳ್ಳೆಯ ಪಾಠ. ಆದರೆ ನಾವು ಇನ್ನು ಈ ಒಳ್ಳೆಯ ರೀತಿಲಿ ನಮ್ಮ ಹಾಸನ ಜಿಲ್ಲೆಗೆ ಒಂದು ತೀರ್ಮಾನ ಕೊಟ್ಟಿದ್ದಾರೆ ಜನಗಳು. ಅದನ್ನು ನಾವು ದೇವರು ಅಂತ ನಾವು ಸ್ವೀಕರಿಸ್ತೀವಿ. ಒಳ್ಳೆಯ ಹೃದಯವಂತನ ಗೆಲ್ಲಿಸಿದ್ದಾರೆ. ಒಳ್ಳೆ ನಮ್ಮ ಹಾಸನ ಜಿಲ್ಲೆಗೆ ಒಳ್ಳೆಯ ನಾಯಕನ್ನ ಸೃಷ್ಟಿ ಮಾಡಿದ್ದಾರೆ. ಅವ್ರು ಉಳಿಸ್ಕೊಂಡು ಹೋಗ್ಬೇಕು. ಒಳ್ಳೆ ಮನೋಭಾವನೆ ಇರುವಂಥ ಮನುಷ್ಯ. ಆ ಜನ ಓಟ್ ಹಾಕಿರೋರಿಗೆ ನಾವು ಎಲ್ಲರಿಗೂ ನಾವು ಕೈ ಮುಗಿತೀವಿ ಸರ್. ಇನ್ನೂ 100 ವರ್ಷ ಅದೇ ಥರ ಗೆಲ್ಲಬೇಕು ಸರ್. ನಾನು ಹೇಳ್ತೀನಿ, ಇಂಥ ದುರಾಡಳಿತರನ್ನ ಅವ್ರು ಯಾರನ್ನೂ ಮಾತಾಡೋಕೆ ಕೊಡ್ತಿದ್ದಿಲ್ಲ ಬಿಡಿ. ಯಾರು ಒಬ್ಬರು ಅಧಿಕಾರಿ ಆಗ್ಬೋದು, ಯಾವನೇ ಆಗ್ಬೋದು, ಸಬ್ ಇನ್ಸ್ಪೆಕ್ಟರ್ ಆಗ್ಬೋದು, ಯಾವನಲ್ಲ ಏನಿಲ್ಲ ಏಕವೈತಲ್ಲೆಲ್ಲ ಒಂಥರ ಹೆಂಗೆ ಇದ್ದಿದ್ರು ಸದ್ದಾಂ ಹುಸೇನ್ ಸರ್ಕಾರ ಇತ್ತಲ್ಲ, ಆ ಥರ ನಮಗೆ ಹೆಂಗಾಗ್ಬಿಟ್ಟಿದೆ ಅಂದರೆ ನೆಮ್ಮದಿ ಜೀವನ ಮಾಡ್ಬೋದು ಅನ್ನೋದು ನಮಗೆ ಆಗಿದೆ ಸರ್. JDSನ ಭದ್ರಕೋಟೆ ಈಗ ಛಿದ್ರ ಆಗಿರ್ತಕ್ಕಂಥದ್ದು. ಮಾಜಿ ಪ್ರಧಾನಮಂತ್ರಿ HD ದೇವೇಗೌಡರ ಮೊಮ್ಮಗ ಪ್ರಜ್ವಲ್ ರೇವಣ್ಣ, ಅದೇ ರೀತಿ ಏನು ಮಾಜಿ ಸಚಿವರಾಗಿರ್ತಕ್ಕಂಥ ಪುಟ್ಟಸ್ವಾಮೇಗೌಡರ ಮೊಮ್ಮಗನ ನಡುವೆ ಹಾಸನದಲ್ಲಿ ಜಿದ್ದಾಜಿದ್ದಿಯ ಕಾಳಗ ಏರ್ಪಟ್ಟಿತ್ತು. ಆ ಒಂದು ಜಿದ್ದಾಜಿದ್ದಿಯಲ್ಲಿ ಪುಟ್ಟಸ್ವಾಮೇಗೌಡರ ಮೊಮ್ಮಗ ಗೆದ್ದು ನಗೆಯನ್ನ ಬೀರಿರ್ತಕ್ಕಂಥದ್ದು, ದೇವೇಗೌಡರ ಮೊಮ್ಮಗ ಸೋತು ಮಣ್ಣು ಮುಕ್ಕಿರ್ತಕ್ಕಂಥದ್ದು. ಇದು ನಿಜವಾಗ್ಲೂ ಕೂಡ ಸತ್ಯಕ್ಕೆ ಸಿಕ್ಕಂತಹ ಜಯ ಅಂತ ಹೇಳ್ಬಿಟ್ಟು ಹಾಸನದ ಜನತೆ ಹೇಳ್ತಾ ಇರ್ತಕ್ಕಂಥದ್ದು. ಯಾಕೆ ಅಂತಂದ್ರೆ ಕಳೆದ 25 ವರ್ಷಗಳಿಂದ ಇವರ ಒಂದು ದುರಾಡಳಿತ, ಇವರ ಒಂದು ದರ್ಪ ನೋಡಿ ಬೇಸತ್ತು ಹೋಗಿದ್ರು ಜನ. ಹೀಗಾಗಿ ಏನಾದ್ರೂ ಮಾಡಿ ಬದಲಾವಣೆ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಜನ ಮತದಾರ ಪ್ರಭುಗಳು ತೀರ್ಮಾನ ಮಾಡಿದ್ರು. ಹಾಗಾಗಿ ಈ ಬಾರಿ ಹಾಸನದಲ್ಲಿ JDS ಅಭ್ಯರ್ಥಿಯನ್ನ ಸೋಲಿಸಿ ಕಾಂಗ್ರೆಸ್ ಅಭ್ಯರ್ಥಿ ಗೆದ್ದು ಬೀಗಿರ್ತಕ್ಕಂಥದ್ದು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.